ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ದುಕ್ಸಂದ್ರ ಹೋಬಳಿಗೆ ಸೇರಿದ ಕೂಟಾದ್ರಿ ಮಲೆ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದು. ಕುರುಡುಮಲೆ ಕ್ಷೇತ್ರವು ಕರ್ನಾಟಕ ರಾಜ್ಯದ ರಾಜಧಾನಿಯಾದ ಬೆಂಗಳೂರಿನಿಂದ ಸುಮಾರು 108 ಕಿಲೋಮೀಟರ್ ದೂರದಲ್ಲಿದೆ. ಈ ಪುಣ್ಯಕ್ಷೇತ್ರವನ್ನು ತಲುಪಲು ಬೆಂಗಳೂರು ತಿರುಪತಿ ರಸ್ತೆಯಲ್ಲಿ ಸಾಗಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ಪಟ್ಟಣದಿಂದ ಶ್ರೀನಿವಾಸಪುರ ರಸ್ತೆಯ ಮುಖಾಂತರ 5 ಕಿಲೋಮೀಟರ್ ದೂರ ಹೋಗಿ ಬಲಕ್ಕೆ ತಿರುಗಿ 3 ಕಿಲೋಮೀಟರ್ ಪ್ರಯಾಣಿಸಿದರೆ ಸಿಗುವ ಕ್ಷೇತ್ರವೇ ಕೂಟಾದ್ರಿ ಮಲೆ ಪುಣ್ಯಕ್ಷೇತ್ರ. ಈ ಪ್ರದೇಶಕ್ಕೆ ಸಾವಿರಾರು ವರ್ಷಗಳಷ್ಟು ಇತಿಹಾಸವೂ ಇದೆ. 3 ಯುಗಗಳಾದ ತ್ರೇತಾಯುಗ, ದ್ವಾಪರಯುಗ, ಕೃತಯುಗಗಳಲ್ಲಿ ಯಾದವಚಲ, ಕೂಟಾಚಲ, ಕೂಟಾದ್ರಿ ಮಲೆ ಮುಂತಾದ ಹೆಸರುಗಳಿಂದ ಕರೆಯುತ್ತಿದ್ದರು. ಕೂಟಾದ್ರಿ ಮಲೆಯಲ್ಲಿ ಮಹಾಮೂರ್ತಿ ಗಣಪತಿ, ಸೋಮನಾಥೇಶ್ವರ, ಶಿವ, ಪಾರ್ವತಿ ಮತ್ತು ಸುಬ್ರಹ್ಮಣ್ಯ ದೇವರುಗಳು ಒಂದೇ ಕಡೆ ನೆಲೆಸಿರುವುದು ವಿಶೇಷವಾಗಿದೆ. ಇಲ್ಲಿ ಕೌಂಡಿನ್ಯ ಮಹರ್ಷಿಗಳು ಬೆಟ್ಟದ ಮೇಲಿನ ಗುಹೆಯಲ್ಲಿ ಸಂಧ್ಯಾ ವಂದನೆ ಮಾಡಿ ತಪಸ್ಸಿಗೆ ಕುಳಿತುಕೊಳ್ಳುತ್ತಿದ್ದರು. ಅವರು ಸ್ನಾನ ಮಾಡುವ ಈ ಪ್ರದೇಶಕ್ಕೆ ಕೌಂಡಿನ್ಯ ನದಿ ಎಂದು ಹೆಸರಿಡಲಾಯಿತು. ಕೌಂಡಿನ್ಯ ಮಹರ್ಷಿಗಳು ಒಮ್ಮೆ ತಪಸ್ಸಿಗೆ ಕುರುಡುವ ಮೊದಲು ಗಣಪತಿಗೆ ಪೂಜೆ ಮಾಡುತ್ತಿರುವ ಸಾಕ್ಷಿಗಳಿವೆ. ಮಹಾಮೂರ್ತಿ ಗಣಪತಿ ವಿಗ್ರಹವು ಸುಮಾರು 18 ಅಡಿ ಎತ್ತರ ಇದೆ. ಈ ಮೂರ್ತಿಯನ್ನು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರು ಪ್ರತಿಷ್ಠಾಪನೆ ಮಾಡಿದರು. 3 ಯುಗಗಳಿಂದ ದೇವಾದಿ ದೇವತೆಗಳು ಕೂಟಾದ್ರಿ ಪರ್ವತ ಕುರುಡುಮಲೆ ಬೆಟ್ಟದ ತಪ್ಪಲಲ್ಲಿ ನೆಲೆಸಿರುವ ಮಹಾಗಣಪತಿಯನ್ನು ಪೂಜಿಸುತ್ತಿದ್ದರು. ಇಲ್ಲಿ ಎಲ್ಲಾ ದೇವತೆಗಳು ಸೇರಿ ಪೂಜಿಸುತ್ತಿದ್ದರಿಂದ ಇದನ್ನು ಕುರುಡಮಲೆ ಅಥವಾ ಕೂಟಾದ್ರಿ ಮಲೆ ಕ್ಷೇತ್ರವಾಗಿ ಪ್ರಸಿದ್ಧಿಯನ್ನು ಪಡೆಯಿತು. ಈ ಗಣಪತಿಗೆ ಸಾಲಿಗ್ರಾಮ ವಿಗ್ರಹ ಎಂದು ಕರೆಯುತ್ತಾರೆ. ಸಾಲಿಗ್ರಾಮ ಎಂದರೆ ತುಂಬ ಪ್ರತಿಷ್ಠೆಯುಳ್ಳದ್ದು, ಭಕ್ತರು ಬೇಡಿದ ವರಗಳನ್ನು ಈಡೇರಿಸುವ ಶಕ್ತಿಯನ್ನು ಹೊಂದಿರುವಂಥದ್ದು. ಈ ಮೂರ್ತಿಯು ಒಂದು ಬೃಹತ್ ಬಂಡೆಯ ಮೇಲೆ ಇದೆ. ಆಗ ಈ ಮೂರ್ತಿಗೆ ಯಾವುದೇ ರೀತಿಯ ಮಳೆ, ಬಿಸಿಲು ಇತ್ಯಾದಿಗಳನ್ನು ತಡೆಯುವ ಗುಡಿ ಗೋಪುರ ಇರಲಿಲ್ಲ. ಆಗ ಈ ಸ್ವಾಮಿಯ ಬಯಲು ಗಣಪತಿಯಾಗಿ ಪ್ರಸಿದ್ಧಿ ಪಡೆದಿರುತ್ತಾರೆ. ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಅವರು ಇದನ್ನೆಲ್ಲ ಗಮನಿಸಿ ಈ ದೇವಾಲಯವನ್ನು ಅವರೇ ಕಟ್ಟಿಸಿದರೆಂಬ ಪ್ರತೀತಿ ಇದೆ. ಗಣಪತಿನ ಸಾಮಾನ್ಯವಾಗಿ ಗಣಪತಿನ ಪ್ರತಿಷ್ಠೆ ಮಾಡಿರೋದು ಅಂದರೆ ಮೊದಲ ಯುಗದಲ್ಲಿ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಅಂದರೆ ವಿನಾಯಕನ ಪ್ರತಿಷ್ಠೆ ಮಾಡಿರೋದು ಬ್ರಹ್ಮ, ವಿಷ್ಣು, ಮಹೇಶ್ವರ. ಅಂದರೆ ಕೃತಯುಗದಲ್ಲಿ ತ್ರಿಪುರಾಸುರ ಅಂತೇಳಿ ರಾಕ್ಷಸನ ಸಂಹಾರಕ್ಕೋಸ್ಕರವಾಗಿ ತ್ರಿಮೂರ್ತಿಗಳಿಂದ ಕೂಡಿ ಗಣಪತಿ ಪ್ರತಿಷ್ಠೆ ಆದ್ದರಿಂದ ಈ ಸ್ಥಾನಕ್ಕೆ ಕೂಡುಮಲೆ ಅಂತ ಹೇಳ್ತಾರೆ. ಅಂದರೆ ಕೂಟಾದ್ರಿ ಅಂತ ಹೇಳ್ತಾರೆ. ಜನ ಆಡ ಭಾಷೆ ಕೂಡುಮಲೆ ಅಂತ ಹೇಳ್ತಾರೆ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಬಂದು ಗಣಪತಿಗೆ ಪೂಜೆ ಮಾಡಿದ್ದಾರೆ ಅಂತ. ಆಮೇಲೆ ದ್ವಾಪರಯುಗ ಬಂತು. ದ್ವಾಪರಯುಗದಲ್ಲಿ ಶ್ರೀಕೃಷ್ಣನಿಗೆ ಅಂದರೆ ಸಂಪತ್ತು ಗಮನ ಅಪವಾದಕ್ಕೋಸ್ಕರವಾಗಿ ಆ ಅಪವಾದ ಪರಿಹಾರ ಆಗಬೇಕಾದ್ರೆ ಅಂದರೆ ಗಣಪತಿಗೆ ಕೃಷ್ಣ ಪರಮಾತ್ಮ ಬಂದು ಪೂಜೆ ಮಾಡಿದ್ದಾರೆ ಅಂತ. ಆಮೇಲೆ ಮಹಾಭಾರತ ಯುದ್ಧದಲ್ಲಿ ಪಂಚಪಾಂಡವರು ಬಂದು ಪೂಜೆ ಮಾಡಿದ್ದಾರೆ ಅಂತ. ಗಣಪತಿ ಪ್ರತಿಷ್ಠೆ ಆಗಿರೋದು ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ 4 ಯುಗದಲ್ಲೂ ಗಣಪತಿ ಇದೆ. ಅಲ್ಲಿ 4 ಯುಗದಲ್ಲೂ ಗಣಪತಿಗೆ ದೇವಸ್ಥಾನ ಇರಲ್ಲ. ಸ್ವಾಮಿ ಯುಗಾನು ಗಣಪತಿ ಬಯಲಿನಲ್ಲಿತ್ತು ದೇವರು. ಆ ಬಯಲಿನಲ್ಲಿದ್ದಾಗ ದೇವತೆಗಳು ಪೂಜೆ ಮಾಡ್ತಾ ಇರುವಾಗ ಮಳೆ ಬಿದ್ದರೆ ಸ್ವಾಮಿ ಬಿಟ್ಟು ಮಳೆ ಬೀಳೋದಂತೆ. ಬಿಸಿಲು ದೇವ್ರ ಮೇಲೆ ಬಿಡಿದ್ರೆ ಸುತ್ತಲೂ ಬಿಸಿಲು ಬೀಳ್ತಾ ಇರುವಾಗ ನಮ್ಮ ಕಲಿಯುಗ ಹುಟ್ಟಿದ ಮೇಲೆ ಇದನ್ನು 10 ಜನ ಪ್ರತಿಗಳಲ್ಲ ಆ ಮಳೆ ಬೀಳೋದು ಬಿಸಿಲು ಬೀಳೋದು ನೋಡಿ ಇವರೆಲ್ಲ ಹೋಗಿ ಅಂದರೆ ನಮ್ಮ ಹಂಪೆ ಕೃಷ್ಣದೇವರಾಯ ರಾಜರು ಹೇಳಿದ್ರಂತೆ. ಆಗ ಕೃಷ್ಣದೇವರಾಯರು ಬಂದು ವಿನಾಯಕನ ನೋಡಿ ಹೋಮಾದಿರೋ ಅಭಿಷೇಕ ಮಾಡಿ ದೇವಸ್ಥಾನ ಕಟ್ಟಿದ್ದು ನಮ್ಮ ಹಂಪೆ ಕೃಷ್ಣದೇವರಾಯ.
ಅಲ್ಲಿ ದೇವಸ್ಥಾನ ಕಟ್ಟಿ ಅಂದಾಜು 600 ವರ್ಷ ಆಗಿದೆ. ಗಣಪತಿ ಪ್ರತಿಷ್ಠೆ ಆಗಿರೋದು 4 ಯುಗ. ಅದು ಪೂರ್ತಿ ಸಾಲಿಗ್ರಾಮ ಶಿಲೆ, ಚಿಕ್ಕ ಸಾಲಿಗ್ರಾಮದಿಂದ ಬೆಳೆಸಿ ಗಣಪತಿಗೆ ಆಕಾರ ಕೊಟ್ಟಿದೆ ತ್ರಿಮೂರ್ತಿಗಳು ಅಂತ. ಆಮೇಲೆ ಬೆಟ್ಟದ ಮೇಲೆ, ಕೂಡು ಮನೆ ಬೆಟ್ಟದ ಮೇಲೆ ಕೌಂಡಿನ್ಯ ಆಶ್ರಮ ಇದೆ. ಕೌಂಡಿನ್ಯೇಶ್ವರ ತಪಸ್ಸು ಮಾಡೋ ಸ್ಥಳ ಈಗಲೂ ಇದೆ. ಕೌಂಡಿನ್ಯ ನಿಧಿ ಹುಟ್ಟ ಬೆಟ್ಟನೇ ಇದು. ಆ ಕೌಂಡಿನ್ಯ ನಿಧಿ ಇರೋ ಜಾಗದಲ್ಲಿ ಭಕ್ತಾದಿಗಳು ಕೆಲವರೆಲ್ಲ ಹೋಗ್ತಾರೆ, ಗಣಪತಿ ದರ್ಶನ ಮಾಡ್ತಾರೆ, ಬೆಟ್ಟಕ್ಕೆ ಹತ್ತುತ್ತಾರೆ. ಈ ದೇವಸ್ಥಾನದ ಕಲಾಕೃತಿ ಮತ್ತು ವಾಸ್ತುಶಿಲ್ಪವು ತುಂಬ ಅಂದವಾಗಿ ಕೆತ್ತಿದ್ದಾರೆ. ಅಲ್ಲಿನ ಸ್ತಂಭಗಳ ಮೇಲಿನ ಕಲಾಕೃತಿಯು ಒಂದೊಂದು ಅರ್ಥವನ್ನು ಕಲ್ಪಿಸುತ್ತದೆ. ಬೃಹದಾಕಾರದ ಸ್ತಂಭಗಳಿಂದ ನಿರ್ಮಿಸಲಾಗಿದೆ. ಮುಳಬಾಗಿಲು ತಾಲೂಕು ಕುರುಡುಮಲೆ ಗ್ರಾಮದಲ್ಲಿ ವಾಸವಾಗಿರುವ ಶ್ರೀನಿವಾಸ ಶೆಟ್ಟಿಯವರು ಹೇಳ್ತಾ ಇರೋದು ಏನೆಂದರೆ, ಈ ವರಸಿದ್ಧಿ ವಿನಾಯಕನು ಇಲ್ಲಿ ಕುರುಡುಮಲೆ ಕ್ಷೇತ್ರದಲ್ಲಿ ನೆಲೆಸಿರುತ್ತಾನೆ. ಕೂಟಾದ್ರಿ ಕ್ಷೇತ್ರ ಅದು. ಇಂಥ ಮಹಾಗಣಪತಿಯನ್ನು ಇಲ್ಲಿ ನೋಡಿಲ್ಲ. ವರಸಿದ್ಧಿ ವಿನಾಯಕ ಅನ್ನೋದು ಇಲ್ಲಿ ಗ್ಯಾರಂಟಿ. ಈ ವರ ಕೊಡುವಂಥ ದೇವರು ಅನ್ನೋದು ಒಂದು ಗ್ಯಾರಂಟಿ ಇದೆ. ಎಲ್ಲ ಭಕ್ತಾದಿಗಳು ಬಂದು ಹೋಗ್ತಾರೆ, ಮಿನಿಸ್ಟರ್ಗಳು ಬರ್ತಾರೆ, ರಾಜಕಾರಣಿಗಳು ಬರ್ತಾರೆ. ಇಲ್ಲಿ 18 ಅಡಿ ಗಣಪತಿಯನ್ನು ಎಲ್ಲಿ ನೋಡಿಲ್ಲ. ಅಷ್ಟ ಸಾಲಿಗ್ರಾಮ ಶಿಲೆ ಇದು. ಶ್ರೀರಾಮಚಂದ್ರನ ವನವಾಸ ಬಂದು ಇಲ್ಲಿ ದೇವರ ಪೂಜೆ ಮಾಡ್ಕೊಂಡು ಹೋಗಿ ರಾವಣಾಸನ ವಧೆ ಮಾಡಿರೋದೆಂದು ಹೇಳ್ತಾರೆ. ಈ ದೇವಸ್ಥಾನದ ಮಹದ್ವಾರವು ಎತ್ತರವಾಗಿ ನಿರ್ಮಿಸಲಾಗಿದೆ. ಈ ದೇವಸ್ಥಾನದ ಒಳಗಿನ ಸ್ತಂಭಗಳಲ್ಲಿ ಮತ್ಸ್ಯ ಹಾಗೂ ವಾನರರ ಚಿತ್ರಗಳನ್ನು ಕೆತ್ತಿದ್ದಾರೆ. ಇಲ್ಲಿ ನಿರ್ಮಿಸಲಾದ 2 ಮೀನುಗಳು ಹತ್ತಿರವಾದಾಗ ಕಲಿಯುಗ ಅಂತ್ಯವನ್ನು ಕಾಣಬಹುದು. ಇಲ್ಲಿ ಕೆತ್ತಲಾದ ಚಾಮುಂಡೇಶ್ವರಿ ಮೂರ್ತಿಗೆ ಹೊಸ ರೂಪವನ್ನು ನೀಡಲಾಗಿದೆ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನು ಸೀತೆಯನ್ನು ರಾವಣನು ಅಪಹರಿಸಿದಾಗ ಆಕೆಯನ್ನು ಹುಡುಕುವ ಸಂದರ್ಭದಲ್ಲಿ ಈ ಮಹಾಗಣಪತಿಯನ್ನು ಸಂದರ್ಶಿಸಿ ಪೂಜೆ ಸಲ್ಲಿಸಿದ ಪ್ರತೀತಿಯೂ ಇದೆ. ನರಸಿಂಹಸ್ವಾಮಿ, ಶ್ರೀರಾಮ, ಲಕ್ಷ್ಮಣರ ಚಿತ್ರಗಳನ್ನು ಸ್ತಂಭಗಳ ಮೇಲೆ ಕೆತ್ತಿದ್ದಾರೆ. ಗಣಪತಿಯ ವಿವಿಧ ಅವತಾರಗಳನ್ನು ಸಹ ಕೆತ್ತಿದ್ದಾರೆ. ಗಣಪತಿ ಪ್ರತಿಷ್ಠೆ ಮಾಡಿ 4 ಯುಗ ಆಯಿತು. ಕೃಷಿಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಯುಗಗಳು 4. ಮೊದಲನೇ ಯುಗದಲ್ಲಿ ಕೃಷಿಯುಗದಲ್ಲಿ ತ್ರಿಪುರಾಸುರ ಎಂಬ ರಾಕ್ಷಸ, ಆ ರಾಕ್ಷಸನ ಸಂಹಾರ ಮಾಡೋಕ್ಕೋಸ್ಕರವಾಗಿ ತಂದೆ ಈಶ್ವರನೇ ಮಗನ ಸಾಲಿಗ್ರಾಮ ಶಿಲೆಯಲ್ಲಿ ಈಶ್ವರ ಪ್ರತಿಷ್ಠೆ ಪೂಜೆ ಮಾಡಿ ಈಶ್ವರನೇ ತ್ರಿಪುರಾಸುರ ರಾಕ್ಷಸ ಸಂಹಾರ ಮಾಡಿದ್ದು. ಪ್ರತಿಷ್ಠೆಗೆ ದೇವತೆಗಳೆಲ್ಲ ಇಲ್ಲಿ ಕೂಡಿ ಪ್ರತಿಷ್ಠೆ ಆಗಿದ್ದ ಸ್ಥಳಕ್ಕೆ ಇದಕ್ಕೆ ಕೂಡುಮಲೆ, ಕೂಟಾದ್ರಿ ಕ್ಷೇತ್ರ ಅಂತ, ಅದು ಕುರುಡುಮಲೆ ಆಗಿದೆ. ತ್ರೇತಾಯುಗದಲ್ಲಿ ಲಂಕಾದಲ್ಲಿ ಸೀತಾ ಇದ್ದಾಗ ರಾಮ ಲಕ್ಷ್ಮಣರು ದರ್ಶನ ಕೊಟ್ಟರು ಅಂತ. ದ್ವಾಪರ ಯುಗದಲ್ಲಿ ಸಮಂತಪನಿ ಅಪವಾದ ಬಂದಾಗ ಕೃಷ್ಣ ಪರಮಾತ್ಮ ಪಾಂಡವರು ಪೂಜಿಸಿದರು ಅಂತ. ಕೃಷಿ, ತ್ರೇತಾ, ದ್ವಾಪರ, ಈ ಕಲಿಯುಗದಲ್ಲಿ ವಿಜಯನಗರ ಅರಸರು ಟೆಂಪಲ್ ಕಟ್ಟಿದ್ರು ಅಂತ ಸ್ಥಳ ಪದ್ಧತಿ. ಇಲ್ಲಿ ಕಾಳಿಕಾಂಬಾ ದೇವಿಯ ವಿಗ್ರಹವನ್ನು ನಿರ್ಮಿಸಿದ್ದಾರೆ. ಈ ದೇವಸ್ಥಾನದ ಮುಂದೆ ನವಗ್ರಹ ವಿಗ್ರಹಗಳನ್ನು ಹಾಗೂ ಕಲ್ಯಾಣಿಯನ್ನು ನಿರ್ಮಿಸಿದ್ದಾರೆ. ಇದು ಕೌಂಡಿನ್ಯ ನದಿಯ ಪ್ರತಿರೂಪವೂ ಆಗಿದೆ. ಶ್ರೀ ಮಹಾಗಣಪತಿಯ ದೇವಸ್ಥಾನಕ್ಕೆ ಸ್ವಲ್ಪ ದೂರದಲ್ಲಿ ಸೋಮನಾಥೇಶ್ವರ ದೇವಾಲಯವೂ ಇದೆ. ಈ ದೇವಾಲಯದ ಕಲಾಕೃತಿ ಮತ್ತು ಶಿಲ್ಪಕಲೆಯನ್ನು ನೋಡಿದರೆ ಇದು ಬೇಲೂರು ಹಳೇಬೀಡಿನ ಶಿಲ್ಪಕಲೆಯನ್ನು ನೆನಪಿಸುತ್ತದೆ. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि.
ಇದನ್ನು ಚೋಳ ಮಹಾರಾಜರು ನಿರ್ಮಿಸಿದ್ದಾರೆ. ಶಿಲ್ಪಿ ಜಕಣಾಚಾರ್ಯರು ಕೆತ್ತಿದ್ದಾರೆ. ಇಲ್ಲಿನ ಸೋಮನಾಥೇಶ್ವರ ದೇವರ ಪ್ರತಿಷ್ಠಾಪನೆಯನ್ನು ಕೌಂಡಿನ್ಯ ಮಹರ್ಷಿಗಳು ನೆರವೇರಿಸಿದರು. ಈ ಕೌಂಡಿನ್ಯ ಮಹರ್ಷಿಗಳ ಪ್ರತಿಭೆಯನ್ನು ದೇವಸ್ಥಾನದ ಸ್ತಂಭಗಳಲ್ಲಿ ಕೆತ್ತಿಸಲಾಗಿದೆ. ಚೋಳ ಮಹಾರಾಜರು ದೇವರ ಮುಂದೆ ಕುಳಿತಿರುವ ಪ್ರತೀತಿಯೂ ಇದೆ. ಅವರ ಪಕ್ಕದಲ್ಲಿ ಶಿಲ್ಪಿ ಜಕಣಾಚಾರ್ಯರು ಸುತ್ತಿಗೆ ಹಿಡಿದುಕೊಂಡು ಕುಳಿತಿರುವ ದೃಶ್ಯಗಳೂ ಇದೆ. ಈ ದೇವಸ್ಥಾನವು ಕಟ್ಟಲ್ಪಟ್ಟಿರುವ ರೀತಿ, ಸುತ್ತಲೂ ಇರುವ ಅಂದವಾದ ಕೆತ್ತನೆ ಮತ್ತು ಕಲಾಸ್ತಂಭಗಳನ್ನು ನೋಡಿದರೆ ಮೈ ರೋಮಾಂಚನವಾಗುತ್ತದೆ. ತುಂಬ ಸೂಕ್ಷ್ಮವಾಗಿ ಕೆತ್ತಿದ್ದಾರೆ. ಆದರೆ ಈ ಪಕ್ಕದಲ್ಲಿ ಇದೆ ಸೋಮನಾಥೇಶ್ವರ ಅಂತ, ಗಣಪತಿ ದೇವಸ್ಥಾನದ ಪಕ್ಕದಲ್ಲಿ ಸೋಮನಾಥೇಶ್ವರ. ಅದು ಕಟ್ಟಿರೋದು ಚೋಳ ಮಹಾರಾಜರು ಮತ್ತು ಶಿಲ್ಪಿ ಡಗ್ನಾಚಾರ್ಯ. ಶಿಲ್ಪಿ ಕಲೆ ಚೋಳ ಮಹಾರಾಜರು ಕಟ್ಟಿರೋದು. ಅಂದರೆ ಸ್ವಾಮಿನ ಪ್ರತಿಷ್ಠೆ ಮಾಡಿರೋದು ಕೌಂಡಿನ್ಯ ಋಷಿಗಳು, ಸೋಮನಾಥೇಶ್ವರ. ಆ ಕೌಂಡಿನ್ಯ ಋಷಿಗಳನ್ನ ಚೋಳ ಮಹಾರಾಜರು ಒಂದು ಕಂಬದಲ್ಲಿ ತೋರಿಸಿದ್ದಾರೆ ಮತ್ತು ಚೋಳ ಮಹಾರಾಜರು ದೇವರ ಮುಂದೆ ಕೂತಿದ್ದಾರೆ. ಚೋಳ ಮಹಾರಾಜರ ಪಕ್ಕದಲ್ಲಿ ಶಿಲ್ಪಿ ಡಗ್ನಾಚಾರಿ ಸುತ್ತಿ ನಡುವಿನಲ್ಲಿ ಇಟ್ಕೊಂಡು ಪಕ್ಕದಲ್ಲಿ ನಿಂತಿದ್ದಾರೆ. ಇಲ್ಲಿ ನಿರ್ಮಿಸಲಾದ ದೇವಸ್ಥಾನದ ಕಲ್ಲುಗಳನ್ನು ತಮಿಳುನಾಡಿನ ರಾಮೇಶ್ವರದಿಂದ ತರಲಾಗಿದೆ. ದೇವಸ್ಥಾನದ ಕೆಲವೊಂದು ಸ್ತಂಭಗಳ ಮೇಲೆ ಶಾಸನಗಳನ್ನು ತಮಿಳು ಭಾಷೆಯಲ್ಲಿ ಕೆತ್ತಿದ್ದಾರೆ. ದೇವಸ್ಥಾನದ 4 ಕಡೆ ಒಂದೇ ಅಳತೆಯ ಚೌಕಾಕಾರವಾಗಿ ನಿರ್ಮಿಸಿದ್ದಾರೆ. ಈ ದೇವಸ್ಥಾನವು ಬಂಡೆಯ ಮೇಲೆ ನಿರ್ಮಿಸಿರುವುದು ಮತ್ತೊಂದು ವಿಶೇಷವಾಗಿದೆ. ಈ ದೇವಸ್ಥಾನದ ಮುಂದೆ ಬಸವ ಮೂರ್ತಿಯನ್ನು ನಿರ್ಮಿಸಿದ್ದಾರೆ. ಈ ದೇವಸ್ಥಾನದ ಮುಂದೆ ಇರುವ ಗಣಪತಿ ವಿಗ್ರಹವನ್ನು ಮುಟ್ಟಿದರೆ ಕಬ್ಬಿಣದ ಮೇಲೆ ಹೊಡೆದಾಗ ಬರುವಂಥ ಶಬ್ದವು ಕೇಳಿಸುತ್ತದೆ. ಸರ್, ಇಲ್ಲಿ ನಾವು 2ನೇ ಬಾರಿ ಬರ್ತಾ ಇರೋದು ಟೂರಿಸ್ಟ್ಗೆ. ನಾವು ಹಾಸನ ಜಿಲ್ಲೆಯವರು, ಹೊಳೆನರಸೀಪುರ ತಾಲೂಕು. ನಾವು ಈ ಕೂಡುಮಲೆ ನೋಡೋದಕ್ಕೆ ಬಂದಿರೋದು ಟೂರಿಸ್ಟು. ಈ ಕೂಡುಮಲೆಯಲ್ಲಿ ಭಾರಿ ಐತಿಹಾಸಿಕ ಸುಂದರವಾದ ಶಿಲ್ಪಕಲೆಗಳಿದೆ. ಇದನ್ನು ನೋಡೋದಕ್ಕೆ ನಾವು ಹಾಸನದಿಂದ ಬಂದಿದ್ದೀವಿ. ನಮ್ಮ ಹಾಸನಲ್ಲೂ ಬೇಲೂರು ಹಳೆಬೀಡಿದೆ, ಅಲ್ಲೂ ಭಾರಿ ಚೆನ್ನಾಗಿದೆ. ಅದನ್ನು ಬಿಟ್ಟರೆ ಇದು 2ನೇ ಬಾರಿ ಇದು ಚೆನ್ನಾಗಿದೆ. 2ನೇದಿದು. 3ನೇದು ಏನಪ್ಪ ಅಂದರೆ ಶ್ರವಣಬೆಳಗೊಳದಲ್ಲೂ ಐತಿಹಾಸಿಕ. ಇದು ವರ್ಲ್ಡ್ಗೆ ನಂಬರ್ 1 ಶ್ರವಣಬೆಳಗೊಳ. ಇದಕ್ಕಿನೆಲ್ಲ ಹೋಲಿಸಿದ್ರೆ ಕೂಡುಮಲೆ ಗಣಪತಿ ಭಾರಿ ಪ್ರಸಿದ್ಧವಾದ ಸ್ಥಳ. ಈ ದೇವಸ್ಥಾನದ ಪಕ್ಕದಲ್ಲಿ ಪಾರ್ವತಿ ದೇವಿ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳು ಇದೆ. ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ವಿನಾಯಕ ಚತುರ್ಥಿ ಹಬ್ಬದ ಮರುದಿನ ವಿದ್ಯಾಗಣಪತಿಯ ರಥೋತ್ಸವವು ಅತ್ಯಂತ ವೈಭವದಿಂದ ನಡೆಯುತ್ತದೆ. ಇದಕ್ಕೆ ಅನೇಕ ಸಹಸ್ರಾರು ಜನ ಭಕ್ತಾದಿಗಳು ಈ ರಥೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ. ಇಂಥ ಮಹಾಕ್ಷೇತ್ರಕ್ಕೆ ಇನ್ನಷ್ಟು ಭಕ್ತಾದಿಗಳು ಬಂದು ಶ್ರೀ ಕ್ಷೇತ್ರ ಅಭಿವೃದ್ಧಿಗೆ ಸಾಕ್ಷಿಯಾಗಬೇಕಾಗುತ್ತದೆ.